ಹಲೋ ಹಾಯ್ ನಮಸ್ತೆ. ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಶೋಭಾ ವೆಂಕಟ್. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ. ಮತ್ತು ಏನಪ್ಪ ಇವತ್ತು ಅಂತಂದರೆ ಸ್ಪೆಷಲ್ಲು, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ 3ನೇ ದಿನದ ವ್ಲಾಗ್ ಆಗಿದೆ. ಸೊ ಈ ವ್ಲಾಗಲ್ಲಿ ತುಂಬ ಜನ ಕೇಳ್ತಾ ಇದ್ರಿ, ಹಾಗೆ ಕಮೆಂಟ್ ಕೂಡ ಹಾಕ್ತಾಯಿದ್ರಿ, ಗ್ರೀನ್ ಕಲರ್ ವೆಯ್ಟ್ ಲಾಸ್ ಪೌಡರ್ ಹಾಕೋತಿರಲ್ಲ ಅದರದ್ದು ವಿಡಿಯೋ ಕೊಡಿ ಅಂತ. ಸೊ ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಬೋದು. ಹಾಗೆ ನಾನು ಎನರ್ಜಿ ಡ್ರಿಂಕ್ ಡೈಲಿ ಒಂದೊಂದು ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಕೂಡ ಜೀರ್ಣಕ್ರಿಯೆಗೆ ನಮಗೆ ಸಪೋರ್ಟ್ ಮಾಡುತ್ತೆ, ಹಾಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಕೂಡ ಸಪೋರ್ಟ್ ಮಾಡುತ್ತೆ. ಹಾಗೆ ನಾಳೆ ನೆಕ್ಸ್ಟ್ ವಿಡಿಯೋ ಬರುತ್ತಲ್ಲ, ಅದರಲ್ಲಿ ವೆಯ್ಟ್ ಲಾಸ್ ಅಲ್ಲದೇ ಕೂಡ ಸ್ಕಿನ್ನಿಗೆ, ಹೇರ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವ್ಲಾಗಲ್ಲಿ ನಾನು ವೆಯ್ಟ್ ಲಾಸ್ ಹೆಲ್ದಿ ರೆಸಿಪಿ ಜೊತೆ ನನ್ನ ದೈನಂದಿನ ದಿನಚರಿ ಅಂದರೆ ಡೈಲಿ ವ್ಲಾಗ್ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಒಂದೊಂದು ಬಿಡಿಸಿ ಹೇಳ್ತಾ ಇರ್ತೀನಿ. ಹಾಗೆ ಎಸ್ಟರ್ಡೇ ವ್ಲಾಗಲ್ಲಿ ನಾನು ಹೇಳಿದ್ದೆ, ಅಂದರೆ ಮೊನ್ನೆ ಅಪ್ಡೇಟ್ ಮಾಡಿದಂಥ ವಿಡಿಯೋದಲ್ಲಿ ಒಂದು ನೈಟ್ ಕ್ರೀಮ್ ಹೇರ್ಗೆ ಅಂತ ಹೇಳಿ. ಸೊ ನಾನು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾಯಿಲ್ಲ, ಹಾಗಾಗಿ ಕ್ರೀಮ್ನ ತೋರಿಸಿ ಅದರ ಬೆನಿಫಿಟ್ ಏನಿದೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಿಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ವಿಡಿಯೋ ನೋಡಿರೋರು ಕೆಲವೊಬ್ಬರು ಕಮೆಂಟ್ ಕೂಡ ಮಾಡಿದರು. ಹಾಗೆ ನನಗೆ ಸಿಕ್ಕಿದಂಥ ಕೆಲವೊಂದು ವ್ಯಕ್ತಿಗಳು ಹೇಳ್ತಾಯಿದ್ರು, ಅಂದರೆ ನಮ್ಮ ಅಕ್ಕಪಕ್ಕ ಇರ್ತಾರಲ್ಲ ಅವರು, 3-6 ತಿಂಗಳು ಕೂಡ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಟ್ರೈ ಮಾಡಿದ್ದೀನಿ, ಬಟ್ ಸಾಧ್ಯನೇ ಆಗ್ತಾಯಿಲ್ಲ, ಹೇಗೆ ಮಾಡಬೇಕು ಅಂತ ಗೊತ್ತೇ ಆಗ್ತಿಲ್ಲ ಅಂತ ಹೇಳ್ತಾರೆ. ಮೊದಲನೇದಾಗಿ ಒಬ್ಬರ ದೇಹದ ಥರ ಇನ್ನೊಬ್ಬರು ದೇಹ ಇರೋದಿಲ್ಲ, ಅಂದರೆ ಒಬ್ಬರ ಮೆಟಬಾಲಿಸಮ್ ಇದ್ದಂಗೆ ಇನ್ನೊಬ್ಬರ ಮೆಟಬಾಲಿಸಮ್ ಇರೋದಿಲ್ಲ. ಒಬ್ಬರ ದೇಹ ನಾವು ಪ್ರಿಪೇರ್ ಮಾಡಿರುವಂಥ ಹೆಲ್ದಿ ಫುಡ್ ಇರ್ಬೋದು, ಅದನ್ನೆಲ್ಲ ನಾವು ತಿಂದಾಗ ಅದನ್ನು ಶಕ್ತಿಯನ್ನಾಗಿ ಕನ್ವರ್ಟ್ ಮಾಡಿ ಅದೆಷ್ಟು ಅಬ್ಸರ್ವ್ ಮಾಡುತ್ತೋ ಅದು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಮೊದಲನೇದಾಗಿ ಜೀರ್ಣಕ್ರಿಯೆ ಕರೆಕ್ಟಾಗಿರಬೇಕು. ನಾವು ಇನ್ ಟೈಮ್ಗೆ ಮೋಷನ್ಸ್ ಎಲ್ಲ ಸರಿ ಆಗ್ತಾ ಇರಬೇಕು, ಯಾವುದೇ ಥರ ಪ್ರಾಬ್ಲಮ್ ಇರಬಾರ್ದು. ವೆಯ್ಟ್ ಲಾಸ್ ಆಗೋದಕ್ಕೆ ಇದು ಒಂದು ಸೂಪರ್ ದಾರಿ ಅಂತಲೇ ಹೇಳ್ಬೋದು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಪಟ ಅಂತ ಈ ವ್ಲಾಗಲ್ಲಿ ಹೇಗೆಲ್ಲ ನನ್ನ ದಿನಚರಿ ಇತ್ತು ಅಂತ ನಾನು ತಿಳಿಸ್ಕೊಡ್ತೀನಿ. ಈ ನಡುವೆ ನಾನು ನಾನು ಆಲ್ಮೋಸ್ಟ್ 7-8 ಇಯರ್ ಆಗಿತ್ತು ಈ ಪಾತ್ರೆ ತೊಗೊಂಡು. ಸ್ಟೀಮ್ ಮಾಡೋದಕ್ಕೆ ಜಾಸ್ತಿ ಯೂಸ್ ಮಾಡ್ತಿರಲಿಲ್ಲ. ಯಾವಾಗ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಯಿತು ಆವಾಗಿನಿಂದ ಈ ಥರ ಪ್ರೋಸೆಸ್ಸಲ್ಲಿ ಸ್ಟೀಮಿಂಗ್ ಫುಡ್ ಮಾಡೋದನ್ನು ಜಾಸ್ತಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈ ರೀತಿ ಸ್ಟೀಮಲ್ಲಿ ಮಾಡ್ಕೊಂಡು ಊಟ ಮಾಡಿದ್ರೆ ನಾವು ಏನೇ ತರಕಾರಿ ತೊಗೊಳ್ಳಿ ಅಥವಾ ಯಾವುದೇ ಫ್ರೂಟ್ಸ್ ತೊಗೊಳ್ಳಿ, ಅದರಲ್ಲಿರುವಂಥ ವೈಟಮಿನ್ಸ್ ಎಲ್ಲ ಅಲ್ಲೇ ಲಾಕ್ ಆಗಿರುತ್ತೆ. ಈವನ್ ಕಲರ್ಸ್ ಕೂಡ ಅಷ್ಟೇ. ನಾರ್ಮಲ್ ಪ್ರೋಸೆಸ್ಸಲ್ಲಿ ಅಡುಗೆ ಮಾಡೋದಕ್ಕಿಂತ ಬೇಗನೆ ಫುಡ್ಡು ಪ್ರಿಪೇರ್ ಆಗುತ್ತೆ, ಹಾಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ, ಟೇಸ್ಟ್ ಸೂಪರಾಗಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಇದನ್ನು ಚೂಸ್ ಮಾಡಿದ್ದೀನಿ. ಮಕ್ಕಳು ಕೂಡ ಆ ಸ್ಟೀಮಿಂದ ಮಾಡುವಂಥ ಫುಡ್ನ ತುಂಬ ಎಂಜಾಯ್ ಮಾಡ್ತಾರೆ. ಸೊ ಬೆಳಗ್ಗೆ ಆಲ್ಮೋಸ್ಟ್ ನಾನಿವತ್ತು ಎನರ್ಜಿ ಡ್ರಿಂಕ್ ಬೆಳಗ್ಗೆ 1 ಗ್ಲಾಸು ನೀರು ಕುಡಿದಾದಮೇಲೆ ಈ ಜ್ಯೂಸ್ನ ಮಾಡ್ಕೊಂಡು ಕುಡಿತೀನಿ. ನೆಲ್ಲಿಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು. 2 ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ತೋರಿಸ್ಲಿಕ್ಕೆ ಅಂತ ಅಲ್ಲೇ ಒಂದು ಇಟ್ಟಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಫ್ರೆಶ್ ಆಗಿರುವಂಥದ್ದು, ಸ್ವಲ್ಪ ಸೋಂಪು, ಜೀರಿಗೆ, ಮೆಣಸು, ಸ್ವಲ್ಪ ಸೈಂಧವ ಲವಣ ಇತ್ತು ಅಂದರೆ ಹಾಕ್ಕೋಬೋದು. ಜೊತೆಗೆ ನಾನು ಪಿಂಕ್ ಸಾಲ್ಟ್ ಹಾಕೋತಾ ಇದ್ದೀನಿ ಅಷ್ಟೇ. ಹಾಗೆ ರಾತ್ರಿ ನೆನೆಸಿರುವಂಥ ಮೆಂತ್ಯ ಆ ನೀರು ಜೊತೆಗೆ ಹಾಕಿ ಚೆನ್ನಾಗಿ ರುಬ್ಕೊಂಡ್ಬಿಡ್ತು ಅಂತಂದರೆ ಜ್ಯೂಸ್ ರೆಡಿ ಆಗುತ್ತೆ. ನೀವು ಹಾಗೆ ಕೂಡ ಸೋಸ್ತಿನೂ ಕೂಡ ತೊಗೋಬೋದು. ನಾನು ಸೋಸಿ ತೊಗೊತಾ ಇದ್ದೀನಿ. ಸೊ 2 ಥರನೂ ಕೂಡ ಬೆನಿಫಿಟ್ ಇದೆ ತೊಗೊಂಡ್ರೆ. ನಾನು ಸೋಸಿ ಅದ್ರ ಜೊತೆಗೆ ಸೋಸ್ತೆ ತೊಗೊಂಡ್ರೆ ನಾವಿವಾಗ ಸಬ್ಜಾ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ, ಅದು ಹಾಕಿದಾಗ ಬಾಯಿಗೆ ಅದೇ ಸಿಗುತ್ತೆ. ಸೊ ಹಂಗಾಗಿ ಸೋಸ್ಬಿಟ್ಟು ತೊಗೊಂಡ್ರೆ ಸಬ್ಜಾ ಫೀಲ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಸೋಸ್ತಾ ಇದ್ದೀನಿ ಅಷ್ಟೇ. ನೆನ್ನೆ ರಾತ್ರಿಯೇ ನೆನೆಸಿಟ್ಕೊಂಡಿರುವಂಥ ಸಬ್ಜಾ ಬೀಜ ತುಂಬ ಬೆನಿಫಿಟ್ ಇದೆ ಸಬ್ಜಾದಲ್ಲೂ ಕೂಡ. ಹೇರ್ಗೆ, ಸ್ಕಿನ್ನಿಗೆ, ಹಾಗೆ ನಮ್ಮ ಕರಳಿನ ಏನೇ ತೊಂದರೆ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ ಅದರಿಂದ. ಹಾಗಾಗಿ ಡೈಲಿ ತೊಗೊಂಡ್ರೆ ಬೆಸ್ಟ್ ಅನಿಸುತ್ತೆ, ಹೊಟ್ಟೆ ತುಂಬಿದ ಅನುಭವ ಕೂಡ ಆಗುತ್ತೆ. ಸೊ ಹಾಗಾಗಿ ನಾನಿವತ್ತು ವೆಯ್ಟ್ ಲಾಸ್ ಪೌಡರ್ ರಾತ್ರಿ ಕುಡಿಯೋಣ ಅಂತ ಹೇಳ್ಬಿಟ್ಟು, ಅಂದರೆ ಮನೆಯಲ್ಲೇ ಮಾಡ್ಕೊಂಡಿರೋದಿತ್ತಲ್ಲ ಅದನ್ನು ನೈಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನೇ ಇವಾಗ ಕುಡಿತಾ ಇದ್ದೀನಿ. ಹಾಗೆ ವೆಯ್ಟ್ ಲಾಸ್ ಪೌಡರ್ ಕೇಳ್ತಿದ್ರಲ್ಲ, ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ದೊಡ್ಡ ಟೇಬಲ್ ಸ್ಪೂನಲ್ಲಿ ಮೆಂತ್ಯ ತೊಗೊಂಡಿದ್ದೀನಿ, ಅಗಸೆ ಬೀಜ ತೊಗೊಂಡಿದ್ದೀನಿ,
ಮೆಣಸು, ಕರಿಮೆಣಸು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಚಕ್ಕೆ ನಾನು ಮಾಡ್ಕೋತಾ ಇರೋದು 1 ವಾರಕ್ಕಾಗುವಷ್ಟು ಅಷ್ಟೇ. 2 ಏಲಕ್ಕಿ, 4ರಿಂದ 5 ಲವಂಗ, 1 ಸ್ಟಾರ್ ಹೂವು ಅಂತ ಹೇಳ್ತೀವಲ್ಲ, ಲೈಕ್ ಇದು ದೊಡ್ಡದು, ಅಷ್ಟನ್ನೇ ತಗೊಂಡು ಕಮ್ಮಿ ಉರಿ ಇಟ್ಕೊಂಡಿರ್ಬೇಕಷ್ಟೇ. ಅದು ಚಿಟಪಟ ಅಂತ ಇರುತ್ತೆ. ಪಲಾವ್ ಎಲೆ, ಘಮ ಫ್ಲೇವರ್ ಬರುತ್ತೆ, ಜೀರ್ಣಕ್ರಿಯೆಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಸ್ವಲ್ಪ ಸೋಂಪು, ಜೀರಿಗೆ, ಅಜ್ವಾನ ಇದೆಲ್ಲ 1 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಕೊತ್ತಂಬರಿ ಬೀಜ ಅದು 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಕಾಳುಮೆಣಸು ಕೂಡ ಮಿಕ್ಸ್ ಆಗಿತ್ತು. ಸೊ ಇಷ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆ ಕರಿಬೇವಿನ ಎಲೆ ಗ್ರೀನ್ ಕಲರ್ ಬರೋದು ಇದೆ. ಇದ್ರ ಜೊತೆ ನಾನು ನುಗ್ಗೆ ಸೊಪ್ಪಿನ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇನ್ನೂ ಗ್ರೀನ್ ಕಲರ್ ಬರುತ್ತೆ. ಜೊತೆಗೆ ನೇರಳೆ ಹಣ್ಣಿನ ಬೀಜ ಕೂಡ ಹಾಕೋತಾ ಇದ್ದೀನಿ. ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇವನ್ ಶುಗರ್ ಏನಾದರೂ ಇದೆ ಅಂದರೆ ನೇರಳೆ ಹಣ್ಣಿನ ಬೀಜ ಹಾಕ್ಕೊಂಡ್ರೆ ತುಂಬಾ ಬೆನಿಫಿಟ್ ಇರುತ್ತೆ. ಇಷ್ಟೆಲ್ಲ ಯಾರಾದರೂ ಕುಡಿಬೇಕು ಅಂತ ಅಂದರೆ ಆಲ್ಮೋಸ್ಟು ಅವ್ರಿಗೆ ಶುಗರ್ ಏನಾದರೂ ಇತ್ತು, BP ಅವೆಲ್ಲ ಕಮ್ಮಿ ಇತ್ತು ಅಂತಂದರೆ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಸೊ ನಾರ್ಮಲ್ ಇದೆ, ಹೆಲ್ದಿಯಾಗಿದ್ದೀನಿ, ಜಸ್ಟ್ ನಾನು ವೆಯ್ಟ್ ಲಾಸ್ ಮತ್ತು ಜೀರ್ಣಕ್ರಿಯೆ ಕರೆಕ್ಟಾಗಿ ಆಗಬೇಕು ಅಂದರೆ ಮಾತ್ರ ಈ ಥರದ್ದು ಯೂಸ್ ಮಾಡಿ. ತುಂಬ ಬೆನಿಫಿಟ್ ಸಿಗುತ್ತೆ. ನಾನು ಡೈಲಿ ಯೂಸ್ ಮಾಡೋದಿದ್ದೇನೆ, ವಾರಕ್ಕೊಂದ್ಸರಿ ನಾನು ಮಾಡ್ಕೋತೀನಿ. ಆದರೆ ತಿಂಗಳಾನ್ಗಟ್ಲೆ ಇಟ್ಕೊಳ್ಳೋ ರೀತಿ ಸ್ಟಾಕ್ ಮಾಡಿ ಇಟ್ಕೊಳ್ಳೋದಿಲ್ಲ. ಸೊ ಅದನ್ನೆಲ್ಲ ಸ್ವಲ್ಪ ಹುರಿದಾದ್ಮೇಲೆ ತಣ್ಣಗಾದ್ಮೇಲೆ ಈ ರೀತಿ ಪೌಡ್ರ್ ಮಾಡ್ಕೊಂಬಿಡ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಪೌಡ್ರೂ ಕೂಡ ಅಷ್ಟೇ. ಆ ಜ್ಯೂಸ್ ಅಥವಾ ನಾವು ಕಷಾಯ ಇದು ಮಾಡ್ತಿದ್ದೀನಲ್ಲ ವೆಯ್ಟ್ ಲಾಸ್ ಪೌಡರು, ಇದನ್ನು ನೀರಿಗಾದರೂ ಹಾಕ್ಕೊಂಡು ಕುಡಿಬೋದು ಕುದಿಸ್ಬಿಟ್ಟು. ಇವಾಗ ನಾನು ತೋರಿಸ್ತೀನಿ. ಅಥವಾ ಮಜ್ಜಿಗೆ ಜೊತೆಗಾದ್ರೂ ಹಾಕ್ಕೊಂಡು ಕುಡಿಬೋದು. ದಿನಕ್ಕೆ 2 ಸಾರಿ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಸಂಜೆ ಮಲ್ಕೋತೀವಲ್ಲ ನೈಟ್ ಟೈಮು, ಈ 2 ಟೈಮಲ್ಲೂ ತೊಗೊಂಡ್ರೆ ಆರೋಗ್ಯಕರವಾಗಿರ್ಬೋದು ಅಂತ ಹೇಳ್ಬೋದು. ಹಾಗೆ ಘಮ ಫ್ಲೇವರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ, ಮನೆಯಲ್ಲೇ ಮಾಡಿರುವಂಥ ಈ ವೆಯ್ಟ್ ಲಾಸ್ ಪೌಡರಲ್ಲಿ ನಾವು ಮೆಂತ್ಯ ಹಾಕಿದ್ದೀವಿ, ಕಹಿ ಅನ್ನೋ ಅನುಭವನೇ ಇರೋದಿಲ್ಲ. ಹಾಗೆ ಮಸಾಲ ಪದಾರ್ಥಗಳೆಲ್ಲ ಘಮ ಅನ್ನೋ ಫ್ಲೇವರ್ ಇರುತ್ತೆ. ಸೊ ತುಂಬಾ ಹೆಲ್ತಿ ಆಗಿರುವಂಥ ರೆಸಿಪಿ. ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋದಿಲ್ಲ. 1 ಟೇಬಲ್ ಸ್ಪೂನ್ ಅಷ್ಟೇ ಅಲ್ವಾ ನಾವು ಡೈಲಿ ತೊಗೊಳ್ಳುವಂಥದ್ದು. ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ. ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಮೇಯ್ನ್ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದರೆ ನಮ್ಮ ಹೊಟ್ಟೆ ಸರಿಯಾಗಿರಬೇಕು. ಹೊಟ್ಟೆನೇ ಮೇಯ್ನ್ ಅಂತ ಹೇಳಬೇಕು. ಸೊ ಅಂದರೆ ಜೀರ್ಣಕ್ರಿಯೆ ಕರೆಕ್ಟಾಗಿ ಆಯಿತು ಅಂತಂದರೆ ನಾವು ಏನು ಫುಡ್ ತೊಗೊಳ್ತಾ ಇದ್ದೀವಿ ಅದು ಜೀರ್ಣ ಆಗ್ತಾ ಆಗುತ್ತೆ. ಸೊ ಆರಾಮಾಗಿ ನಾವು ವೆಯ್ಟ್ ಲಾಸ್ ಮಾಡ್ಬೋದು. ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ 2 ದಿನಕ್ಕೇ ಆರಾಮಾಗಿ ಅರ್ಧ KGಯಿಂದ 3/4 KGವರೆಗೂ ರಿಸಲ್ಟ್ ಸಿಕ್ಕಿದೆ ಆಲ್ರೆಡಿ. ಅದನ್ನು ಪುಡಿ ಮಾಡಿ ಇಟ್ಕೊಂಡು ಸ್ವಲ್ಪ ಬಿಸಿ ಇರುತ್ತೆ. ಅದನ್ನು ತಣ್ಣಗಾಗೋದಕ್ಕೆ 1 ಗಂಟೆ ಟೈಮ್ ಬಿಟ್ಬಿಡಿ. ತಣ್ಣಗಾದ್ಮೇಲೆ ಈ ಥರ ಹೇರ್ ಟೈಟ್ ಕಂಟೈನರ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಟ್ರೆ ನೀವು ಆರಾಮಾಗಿ 1 ವಾರದಕ್ಕಿಂತ ಮೇಲೆ ಮಾಡಿ ಇಟ್ಕೋಬೋದು. ಏನೂ ಆಗೋದಿಲ್ಲ. ಬಟ್ ಬೇಗ ಖಾಲಿ ಆಗಲಿ ಅಂತ ಕ್ವಾಂಟಿಟಿ ಕಮ್ಮಿ ಮಾಡ್ಕೋತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿದೆ. ಟೇಸ್ಟ್ ವೈಸ್ ಚೆನ್ನಾಗಿದೆ ಮತ್ತು ಅರೋಮಾ ತುಂಬ ಚೆನ್ನಾಗಿದೆ. ಈ ರೀತಿ ಕೂಡ ಅಂದರೆ ನೀರು ಹಾಕ್ಕೊಂಡು ನೀರನ್ನ ಅದು ಕುದಿ ಬಂದಮೇಲೆ ಈ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಅದು ಒಂದಷ್ಟು ಹೊತ್ತು ಅಂದರೆ ಸ್ವಲ್ಪ ನಾವು ಹಾಕ್ಕೊಂಡಿರುವಂಥ ನೀರು 1.5 ಗ್ಲಾಸ್ ನೀರು ಹಾಕ್ಕೊಂಡಿರ್ತೀವಿ ಅಂದರೆ ಅರ್ಧ ಗ್ಲಾಸ್ ಕುದೀಲಿ, ಇನ್ನೊಂದು ಗ್ಲಾಸ್ ಮಿಕ್ಕೊಳ್ಳುತ್ತಲ್ಲ ಅದನ್ನು ಸೋಸಿಬಿಟ್ಟು ಕುಡಿಯೋದು. ಆ ರೀತಿನಾದರೂ ಮಾಡ್ಕೋಬೋದು. ಅಥವಾ ಡೈರೆಕ್ಟ್ ಮಜ್ಜಿಗೆ ಕಡ್ಕೊಂಬಿಟ್ಟು ಅದರಲ್ಲೂ ಕೂಡ ನೀವು ಡೈರೆಕ್ಟ್ ಹಾಕ್ಕೊಂಡು ಯಾವುದೇ ರೀತಿ ಕುದಿಸೋ ಆಗಿಲ್ಲ, ಹಾಗೆ ಕುಡಿದ್ರೂ ಆಗುತ್ತೆ. ಅಂದರೆ ನಾನು ಡೇ 2 ಅಲ್ಲಿ ಹಾಕಿದ್ದೀನಿ ನೋಡಿ ಸೇಮ್ ವಿಡಿಯೋ. ಆ ರೀತಿನಾದರೂ ಕುಡಿಬೋದು. ಯಾವುದೇ ರೀತಿಯೂ ಸೈಡ್ ಎಫೆಕ್ಟ್ ಆಗೋದಿಲ್ಲ. ತುಂಬ ಚೆನ್ನಾಗಿದೆ. ಯಾಕೆಂದರೆ ನಾವು ಹಾಕಿರುವಂಥದ್ದೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ ಅಲ್ವ. ಸೊ ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿದ್ರೆ ಮಾಡಿ ಹೇಗಿದೆ ಅಂತ ಹೇಳಿ, ಇಲ್ಲ ನೀವೇ ಮಾಡಿಕೊಡಿ ಅಂತ ಅಂದ್ರೂ ಬೇಕಂದರೆ ನಾನು ಮಾಡಿಕೊಡ್ತೀನಿ. ಈ ಪೌಡರ್ಗೆ ಇನ್ನು 3 ಥರ ಐಟಮ್ಸ್ನ ಮಿಕ್ಸ್ ಮಾಡಬೇಕು 100% ರಿಸಲ್ಟ್ ಕೊಡಲಿಕ್ಕೆ. ಇದೊಂದು 80% ರಿಸಲ್ಟ್ ಕೊಡುತ್ತೆ. ಸೊ ಯಾರಿಗಾದರೂ ವೆಯ್ಟ್ ಲಾಸ್ ಪೌಡರ್ ಬೇಕು ಅಂತ ಅಂದರೆ ನಾವು ಬಿಗ್ ಕ್ವಾಂಟಿಟಿಯಲ್ಲೇ ಮಾಡಿಕೊಡ್ತೀನಿ. ಹಾಗೆ ಈ ಥರ ಕಷಾಯಗಳನ್ನು ಕುಡಿದಾದಮೇಲೆ ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆ ಟೈಮು ಯಾವುದೇ ರೀತಿ ಜ್ಯೂಸು ಊಟ ಏನೇನೋ ಮಾಡಬಾರ್ದು. ಆಗಲೇ ಇದ್ರ ಬೆನಿಫಿಟ್ ನಮಗೆ ಸಿಗುವಂಥದ್ದು. ಸೊ ನಾನು ಇದೇ ವೆಯ್ಟ್ ಲಾಸ್ ಡ್ರಿಂಕ್ನೇ ಕುಡಿಯೋದು. ಸೊ 1 ಗಂಟೆ ಆಯಿತು. ನಾನಿವಾಗ ಬ್ರೇಕ್ಫಾಸ್ಟ್ ಸಮಯ ಬಂತು. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ನನ್ನ ಪ್ಲೇಟ್ ಹೀಗಿರುತ್ತೆ. ಬ್ರೇಕ್ಫಾಸ್ಟ್ ಮೊಟ್ಟೆ ಇರುತ್ತೆ, ಉಪ್ಪಿಟ್ಟು ಮಾಡಿದ್ದೆ ಇವತ್ತು, ಸ್ವಲ್ಪ ಲೈಟಾಗಿ ಉಪ್ಪಿಟ್ಟು ತೊಗೊಂಡಿದ್ದೀನಿ. ಸೊ ನಾವು ಪ್ಲೇಟನ್ನ ಯಾವಾಗಲೂ ಚಿಕ್ಕದನ್ನ ಯೂಸ್ ಮಾಡ್ಕೊಬೇಕು. ದೊಡ್ಡ ಪ್ಲೇಟ್ನ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗ್ಬಾರ್ದು. ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಇದೊಂದು ಸೀಕ್ರೆಟು.
ಆ ಚಿಕ್ಕ ಪ್ಲೇಟಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಎಲ್ಲ ಏನೇನಿರುತ್ತೆ, ಫೈಬರು, ಪ್ರೋಟೀನು, ಕಾರ್ಬೋಹೈಡ್ರೇಟ್ ಕೂಡ ಸ್ವಲ್ಪ ಇರಬೇಕು ನೋಡಿ. ಇವಾಗ ಉಪ್ಪಿಟ್ಟಲ್ಲಿ ಕಾರ್ಬೋಹೈಡ್ರೇಟ್ ಇದೆ, ಇನ್ನು ಜೋಳ ಇದೆ, ಮತ್ತು ಕ್ಯಾರೆಟ್ ಇದೆ, ಮತ್ತು ಅಲ್ಲಿ ಮೊಳಕೆ ಕಟ್ಟಿರುವಂಥ ಕಾಳುಗಳಿಂದ ಮಾಡಿರುವಂಥ ಪಲ್ಯ ಇದೆ, ಮೊಟ್ಟೆ ಇದೆ, ಅಲ್ಲೇ ಸಿಕ್ಬಿಡ್ತು ಎಷ್ಟೊಂದು ಅಲ್ವಾ. ಸೊ ಈ ಥರ ನ್ಯೂಟ್ರಿಯೆಂಟ್ಸ್ ನಾವು ತಿಂದರೆ ಆರಾಮಾಗಿ ನಮ್ಮ ಬಾಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೆ ಪಪಾಯ ಕಟ್ ಮಾಡಿದೆ, ಯುಕ್ತನಿಗೆ ಕೂಡ ಸ್ಕೂಲಿಗೆ ತೊಗೊಂಡು ಹೋಗ್ತೀನಿ ಕಟ್ ಮಾಡಿಕೊಡು ಅಂತ ಅಂದ್ಲು. ಹಾಗಾಗಿ ಇವತ್ತು ಪಪಾಯ ಕೂಡ ಕಟ್ ಮಾಡಿ ಯುಕ್ತನಿಗೂ ಕೂಡ ಉಪ್ಪಿಟ್ಟು ಹಾಕ್ಕೊಟ್ಟು ಕಳಿಸಿದ್ದೀನಿ ಬಾಕ್ಸ್ಗೆ, ಜೊತೆಗೆ ಪಪ್ಪಾಯ ಹಾಕಿ ಕೊಡ್ತಾಯಿದ್ದೀನಿ. ಮ್ಯಾಂಗೋ ತೊಗೊಂಡು ಹೋಗ್ತೀನಿ ಅಂದ್ಲು, ಆದರೂ ಕಟ್ ಮಾಡ್ತಿರೋದು ನೋಡಿಬಿಟ್ಟು ಅದನ್ನೇ ಕೇಳಿದ್ಲು. ಸೊ ಮಕ್ಳಿಗೂ ಡೈಲಿ ಒಂದೊಂದು ಥರ ಫ್ರೂಟ್ಸು, ಚಾಕ್ಲೇಟು, ಬಿಸ್ಕೆಟ್ ಕೊಡೋದಕ್ಕಿಂತ ಬೆಸ್ಟು. ಇದು ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ, ಸೊ ಹಾಗಾಗಿ ಬ್ರ್ಯಾಂಡ್ ನೇಮ್ ಹೇಳ್ತಾ ಇಲ್ಲ. ಸೊ ಸೂಪರ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಾನು ಯೂಸ್ ಮಾಡ್ತಾಯಿದ್ದೀನಿ, ಸೊ ಹಾಗಾಗಿ ಹೇಳಿದೆ. ಯಾವಾಗಲೂ ಸಿಕ್ಕಾಗಿರ್ತಿತ್ತು, ತುಂಬ ಹೊರಟು ಫ್ರೀಸಿನೆಸ್ ಇರ್ತಿತ್ತು, ಎಷ್ಟು ಡ್ರೈ ಇರ್ತಿತ್ತು ನನ್ನ ಹೇರ್ ಅಂತ ಅಂದರೆ, ನಾನು ಈ ಕ್ರೀಮ್ ನೈಟ್ ಕ್ರೀಮ್, ಇದು ನೈಟ್ ರೊಟೀನಲ್ಲಿ ಯೂಸ್ ಮಾಡುವಂಥದ್ದು ಹೇರ್ಗೆ. ಕೂದಲಿಗೆ ಇದನ್ನು ಹಚ್ಚಿಬಿಟ್ಟು ಮಲಗಿಬಿಟ್ರೆ ಬೆಳಿಗ್ಗೆ ಎದ್ದೇಳಷ್ಟರಲ್ಲಿ ತುಂಬ ಖುಷಿಯಾಗ್ಬಿಡುತ್ತೆ ಮನಸ್ಸಿಗೆ. ಯಾಕೆ ಅಂದರೆ ಆ ಫ್ರೀಸ್ನೆಸ್ ಹೋಗ್ಬಿಟ್ಟಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಕೂದಲು ತುಂಬಾ ಚೆನ್ನಾಗಿರುತ್ತೆ. ಸ್ಟ್ರೈಟ್ನಿಂಗ್ ಕೂಡ ಆಗುತ್ತೆ ಈ ಕ್ರೀಮ್ ಹಚ್ಚೋದ್ರಿಂದ. ಹಾಗೆ ಸ್ಟೀಮ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಜೋಳನ, ಸ್ಟೀವಿನ ಫುಲ್ ಒಂದು ಅವನೇ ಖಾಲಿ ಮಾಡಿಬಿಟ್ಟು ಅಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂದ. ಹಾಗೆ ಇನ್ನು ಮಧ್ಯಾಹ್ನದ ಊಟ ಹಾಗೋ ಹೀಗೋ ಮಧ್ಯಾಹ್ನ ಸಮಯ ಆಯಿತು. ಮಧ್ಯಾಹ್ನದ ಊಟ ಹೇಗಿರಬೇಕು ಅಂದರೆ, ನಾನು ಆಗಲೇ ಹೇಳ್ದಾಗೆ ಪ್ಲೇಟು ಚಿಕ್ಕದಾಗೆ ತೊಗೊಬೇಕು. ನಾನು ಇಷ್ಟು ದಿನ ಒಂದು ಬೌಲ್ ತಿಂತಾಯಿದ್ದೆ, ಚಿಕ್ಕ ಬೌಲಲ್ಲಿ ಅರ್ಧ ಬೌಲ್ ರೈಸ್ ತೊಗೊಂಡಿದ್ದೀನಿ. ಹಾಗೆ 1 ಬೌಲ್ ಸಾಂಬಾರು ತೊಗೊಂಡಿದ್ದೀನಿ. ಅನ್ನಕ್ಕಿಂತ ಸಾಂಬಾರು ಸ್ವಲ್ಪ ಜಾಸ್ತಿ ಇರಬೇಕು, ಜೊತೆಗೆ ತರಕಾರಿಗಳು ಮಿಕ್ಸ್ ಇರಬೇಕು. 4ರಿಂದ 5 ಪೀಸು ಸೌತೆಕಾಯಿ, 1 ಮೊಟ್ಟೆ, ಕ್ಯಾರೆಟು, ಪಲ್ಯಗಳು ಅಥವಾ ಸೊಪ್ಪು ಈ ಥರ ಇದ್ದಾಗ ಪ್ಲೇಟ್ ಕಂಪ್ಲೀಟ್ ಆಗುತ್ತೆ. ತುಂಬ ಹೆಲ್ದಿಯಾಗೂ ಇರುತ್ತೆ. ತುಪ್ಪ ಕೂಡ ಒಳ್ಳೆಯದು ಎಣ್ಣೆಗಿಂತ. ಅಡುಗೆ ಮಾಡಿದ್ರೆ ಲೈಟಾಗಿ ತುಪ್ಪ ಹಾಕಿ ಅಥವಾ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ, ಯಾಕೆಂದರೆ ನಮ್ಮ ದೇಹಕ್ಕೆ ಆಯಿಲ್ ಅಂಶ, ಕೊಲೆಸ್ಟ್ರಾಲ್ ಕೂಡ ಬೇಕಾಗುತ್ತೆ. ಸೊ ಹಾಗಾಗಿ 2 ದಿನದಿಂದ ನಾನು ರೈಸ್ ಐಟಮ್ಸ್ಗಳನ್ನ ತೋರಿಸಿರಲಿಲ್ಲ, ಅಂತಂದರೆ ನಾನು ಡಯಟಲ್ಲಿ ತೊಗೊಂಡಿರಲಿಲ್ಲ. ಕಾರ್ಬೋಹೈಡ್ರೇಟ್ ಕೂಡ ಇಂಪಾರ್ಟೆಂಟು ಅಂತ ಇವತ್ತು ರೈಸ್ ತಗೋತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ. ಬೆಸ್ಟು, ಯಾಕಂದರೆ ಅಟ್ಲೀಸ್ಟ್ ಒಂದು ವಾರದಲ್ಲಿ 2 ಸಾರಿ ಆದರೂ ರೈಸ್ ಐಟಮ್ ತೊಗೋಬೋದು. ಅದು ಕ್ವಾಂಟಿಟಿ ಕಮ್ಮಿ ಇರಬೇಕಷ್ಟೇ. ಅದು ಮಧ್ಯಾಹ್ನ ಟೈಮೇ ರೈಸ್ ಐಟಮ್ ತೊಗೊಂಡ್ರೆ ಓಕೆ. ಇನ್ನು ಸಂಜೆ ಮಲಗೋ ಟೈಮಲ್ಲಿ ರೈಸ್ ಐಟಮ್ ತೊಗೊತೀನಿ ಅಂದರೆ ಜೀರ್ಣ ಆಗೋದು ಕಮ್ಮಿ ಆಗುತ್ತೆ. ಅದೇ ನಮಗೆ ಮೆಟಬಾಲಿಸಮ್ ಇನ್ಕ್ರೈಸ್ ಆಗೋದಿಲ್ಲ, ಫ್ಯಾಟಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಇನ್ನು 3 ಗಂಟೆ 3:15 ಆಯಿತು ಟೈಮು. ಈ 3 ಗೂಳಿಗಳಿದೆಯಲ್ಲ ನಮ್ಮ ಏರಿಯಾದಲ್ಲಿ ಡೈಲಿ ಬರುತ್ತೆ, ಡೈಲಿ ಜಗಳ ಮಾಡುತ್ತೆ, ಓಡಾಡೋಕ್ಕೆ ಆಗಲ್ಲ ಅವುಗಳು ಬಂತು ಅಂದರೆ. ಅದರಲ್ಲೂ ಇನ್ನೂ ಈ 3ಗಳ ಜೊತೆ ಇನ್ನೂ ಒಂದು ಬರುತ್ತೆ, ಅದು ಸೇರಿಬಿಡ್ತು ಅಂದರೆ ಯಾವಾಗಲೂ ಫೈಟ್ ಮಾಡಿಕೊಂಡೇ ಇರುತ್ತೆ. ನೋಡ್ತಾ ಕೂತಿದ್ದೆ ಇದನ್ನು. ಮಕ್ಳುಗಳೆಲ್ಲ ಓಡಾಡ್ತಿರ್ತಾರಲ್ಲ, ಅವಾಗ ತುಂಬ ಭಯ ಪಡ್ತಾರೆ. ಯಾರಾದರೂ ನಡ್ಕೊಂಬರೋರಿದ್ರೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಎಷ್ಟು ಬೇಗ ಓಡ್ಬಂದು ಅಟ್ಯಾಕ್ ಮಾಡ್ತವೆ ಇವು ಅಂತಂದರೆ ಎಲ್ಲರೂ ಭಯ ಪಡ್ತಾರೆ. ಮತ್ತು ಅಷ್ಟೇ ಸೌಂಡ್ ಮಾಡುತ್ತೆ, ಕಾಲಲ್ಲೆಲ್ಲ ಮಣ್ಣಿದು ಮಾಡ್ತಾ ಇರುತ್ತೆ. ಹೆಂಗೆ ಮಾಡುತ್ತೆ ಅಂದರೆ ಹೆದರ್ಕೋತಾರೆ ನೋಡಿ. ಇದೆಷ್ಟು 3 ಗುದ್ದಾಡ್ತಿದ್ದೋ ಇಷ್ಟೊತ್ತವರೆಗೂ. ಪಾಪ ಓಡ್ಸೋಕ್ಕೆ ಅಂತಲೇ ತುಂಬ ಜನ ನಿಂತಿದ್ರು. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಇವತ್ತು ಪಪ್ಪಾಯ ತೊಗೊತಾ ಇದ್ದೀನಿ. ಹೇಗಿದ್ರು ಪಪ್ಪಾಯ ಐತಲ್ಲ ಹಾಗೆ ಅಂತ. ಸೊ ಬೆಸ್ಟು ಖಾಲಿ ಹೊಟ್ಟೆಲಿ ತಿನ್ನಬೇಕು, ಇಲ್ಲ ಅಂತಂದರೆ ಸ್ನ್ಯಾಕ್ಸಿಗೆ ತೊಗೊಳ್ಳೋದು. ಇದ್ರ ಜೊತೆ ಯಾವುದೇ ಹಣ್ಣುಗಳನ್ನ ಮಿಕ್ಸ್ ಮಾಡಿ ದಯವಿಟ್ಟು ತೊಗೋಬೇಡಿ ಪಪ್ಪಾಯ ವಿಷಯದಲ್ಲಿ. ಇನ್ನು ಸಂಜೆ ಆಗೇ ಹೋಯ್ತು, ಮಕ್ಳ ಜೊತೆಲ್ಲ ಆಟ ಆಡಿಕೊಂಡು ನೈಟ್ ಡಿನ್ನರ್ಗೆ ನಾನು ಅವಲಕ್ಕಿ ಮಾಡ್ಕೊಂಡಿದ್ದೀನಿ. ಇದು ಸೌತೆಕಾಯಿ ಅವಲಕ್ಕಿ ಸಿಂಪಲಾಗಿ ಮಾಡ್ಕೊಬೋದು, ತುಂಬಾ ಟೇಸ್ಟಿ ಆಗಿರುತ್ತೆ. ಜೊತೆಗೆ ಒಂದು ಜೋಳ, ಹಾಗೆ ಮಾವು. ಈ ಮಾವು ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಂಡ್ರೆ ಜಾಮ್ ಥರನೇ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ಆರಾಮಾಗಿ ಆವತ್ತಿನ ರೊಟೀನ್ ಕಂಪ್ಲೀಟ್ ಮಾಡ್ಕೋಬಹುದು. ಇದು ಬ್ರೇಕ್ಫಾಸ್ಟ್ಗಾದರೂ ತೊಗೋಬೋದು, ಅಥವಾ ನೈಟ್ ಮಲ್ಗೋಕ್ಕಿಂತ ಮುಂಚೆ 2 ಅವರ್ಗೆ ಮುಂಚೆ ಊಟ ಮಾಡ್ಕೊಂಬಿಟ್ರೆ ಬೆಸ್ಟ್ ಅನಿಸುತ್ತೆ. ಏಕೆಂದರೆ ಹೊಟ್ಟೆ ತುಂಬಿದಂಗೂ ಅನಿಸುತ್ತೆ. ಅಂದರೆ ಈ ಕಮ್ಮಿಯಾಗಿ ಕ್ವಾಂಟಿಟಿ ತೊಗೋಬೇಕಾಗತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಹೆಲ್ತ್ ತುಂಬಾ ಒಳ್ಳೆಯದು ಅಂತ ಅನ್ಬೋದು. ರೈಸ್ಗೆ ಕಂಪೇರ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು, ಯಾಕೆಂದರೆ ಬೇಯಿಸಿರ್ತಾರಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ತುಂಬ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡ್ಕೊಳ್ಳೋಣ ಅಂತ. ಚೆನ್ನಾಗಿರುವಂತಹ ಅವಲಕ್ಕಿ ತೊಳ್ಕೊಂಡು ಸ್ವಲ್ಪ 2ರಿಂದ 3 ಸಾರಿ ಅದನ್ನು ತೊಳ್ಕೊಬೇಕಾಗತ್ತೆ. ಆ ಗಲೀಜೆಲ್ಲ ಹೋಗೋವರೆಗೂ ತೊಳೆದ್ಬಿಟ್ಟು ಸ್ವಲ್ಪ ನೀಟಾಗಿ ಅದನ್ನು ನೀರೆಲ್ಲ ಹಿಂಡ್ಕೊಂಡು, ತುರಿದಿರುವಂಥ ಸೌತೆಕಾಯಿ, ಕಟ್ ಮಾಡಿರುವಂಥ ಈರುಳ್ಳಿ,
ಖಾರಕ್ಕೆ ಬೇಕು ಅಂದರೆ ಮೆಣಸಿನ್ಕಾಯಿ ತೊಗೊಳ್ಳಿ, ಇಲ್ಲಾಂದರೆ ಖಾರದ ಪುಡಿ ಹಾಕೋಬೋದು. ಕೊತ್ತಂಬರಿ ಸೊಪ್ಪು, ತುರಿದಿರುವಂಥ ತೆಂಗಿನ ತುರಿ, ಹಾಗೆ ಸ್ವಲ್ಪ ಉಪ್ಪು, ಇಷ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಿಂಗೆ ಒಗ್ಗರಣೆ ಕೊಟ್ಕೋಬೇಕಾಗತ್ತೆ. ನಿಮಗೆ ಯಾವ ಆಯಿಲ್ ಓಕೆ ಅನಿಸುತ್ತೆ, ಆಲಿವ್ ಆಯಿಲು, ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ, ನಿಮ್ಗೆ ಯಾವ್ದು ಬೇಕು ಅನ್ಸೋ ಅದನ್ನು ಯೂಸ್ ಮಾಡ್ಕೋಬಹುದು. ಹಾಗೆ ಸ್ವಲ್ಪ ಕಡಲೆ ಬೀಜ, ಕಡಲೆಬೇಳೆ, ಹೆಸರುಬೇಳೆ, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಇಲ್ಲ ಅಂತ ಅಂದರೆ ಮೆಣಸಿನ್ಕಾಯಿ ಆಲ್ಮೋಸ್ಟ್ ಅಲ್ಲೇ ಹಾಕ್ಕೊಂಡಿದ್ದೀವಿ ಅಂತ ಅಂದರೆ ಹಸಿಮೆಣಸಿನ್ಕಾಯಿ ಇಷ್ಟಪಡೋರು ಅಥವಾ ಒಣಮೆಣಸಿನ್ಕಾಯಿ ಇಷ್ಟಪಡೋರು ಹಾಕೋತಾರೆ. ನಾನು ಹಾಕ್ಕೊಂಡಿಲ್ಲ, ಅಲ್ಲೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣ, ಇಂಗು ಇಷ್ಟು ಹಾಕೊಂಬಿಟ್ರೆ ಘಮ ಫ್ಲೇವರ್ ಬರ್ತಾ ಇರುತ್ತೆ. ಅದನ್ನು ಫುಲ್ಲು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಎಷ್ಟು ಚೆನ್ನಾಗಿ ಫ್ಲೇವರ್ ಇರುತ್ತೆ ಅಂದರೆ ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ. ಸೊ ಬ್ರೇಕ್ಫಾಸ್ಟ್ಗಾದರೂ ತೊಗೋಬೋದು ಇದನ್ನು, ಇಲ್ಲಾಂದರೆ ನೈಟ್ ಆದ್ರೂ ತೊಗೋಬೋದು. ನಾನು ನೈಟ್ ತೊಗೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಆರಾಮಿರುತ್ತೆ, ಲೈಟಾಗಿರುತ್ತೆ. ಅಂದರೆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಅಷ್ಟೇ ಕ್ವಾಂಟಿಟಿ ಕಮ್ಮಿಯಾಗಿ ತೊಗೊಂಡ್ರೆ ಬೆಸ್ಟ್ ಇರುತ್ತೆ. ಇದು ನಿಂಬೆಹಣ್ಣು ಬೇಕು ಅಂದರೆ ಹಾಕೊಳ್ಳಿ, ಇಲ್ಲಾಂದರೆ ಹಾಕೋಬೇಡಿ. ಆಲ್ಮೋಸ್ಟು ಅವಲಕ್ಕಿ ತೊಗೊಂಡಾಗ ತೇಗು ಬರುತ್ತೆ, ಹುಳಿ ತೇಗು ಅಂತ ಹೇಳ್ತಾರಲ್ಲ, ಸೊ ಬೇಕು ಅಂದರೆ ಸ್ಕಿಪ್ ಮಾಡ್ಕೋಬೋದು, ಇಲ್ಲ ಹಾಕೋಬೋದು, ಅದು ನಿಮ್ಮ ಇಷ್ಟ. ಸೊ ಫೈನಲಿ ರೆಡಿ ಆಯಿತು ನನ್ನ ಡಿನ್ನರ್ ಆದಮೇಲೆ ನನ್ನ ಹೇರ್ ಕೇರ್ ರೊಟೀನ್ ಮುಗಿಸ್ಕೊಂಡು ಆರಾಮಾಗಿ ಮಲ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿದೆ, ಇವಾಗ ಫ್ರೀಸೇ ಇಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.